ಅವ್ರು ಮಾಡಿರೋದಕ್ಕೆ ಮತ್ತೆ ನೀವು ಕಾರ್ಯಕರ್ತರು ಪಾಪ ಕನ್ನಡ ಪರ ಹೋರಾಟ ಮಾಡೋಣ ಅಂತ ಒಂದು ಒಳ್ಳೆಯ ಸದುದ್ದೇಶದಿಂದ ಪಾಪ ಕಾರ್ಯಕರ್ತರಾಗಿರ್ಬೋದು. ನೀವು ಅಧ್ಯಕ್ಷ ಮಾಡಿದ ತಕ್ಷಣ ಕಾರ್ಯಕರ್ತರೆಲ್ಲ ಬೇಜಾರಾಗುತ್ತೆ. ಯಾವ ಒಬ್ಬ ರಾಜ್ಯ ಅಧ್ಯಕ್ಷನೇ ಆ ಮಟ್ಟದಲ್ಲಿ ಹೋಯ್ತು ಅಂದ್ರೆ ಇನ್ನು ಅವರ ಕಾರ್ಯಕರ್ತರಿಗೆ ಏನ್ ಇವರು ಸಂದೇಶ ಕೊಡ್ತಾರೆ ಅಂತ ಒಂದು. ಆಮೇಲೆ ಇವಾಗ ನೋಡಿ, ಆಮೇಲೆ ನಾವು ನೋಡ್ದಿದ್ದಂಗೆ ಅವ್ರು ಏನೋ ಬಸವರಾಜ್ ಪಡಕೋಟಿ ಅಂತ ಸುಮಾರು ಈಗ ಹೋರಾಟಗಳಲ್ಲಿ ಎಲ್ಲೂ ಕಾಣಿಸ್ಕೊಂತ ಇಲ್ಲ. ಆದ್ರೆ ಏಕಾಏಕಿ ಇವಾಗ ಹೋರಾಟ ಮಾಡಿದ್ದು ಅದು ಏನ್ ದುರುದ್ದೇಶನೋ ಗೊತ್ತಿಲ್ಲ. ಮತ್ತೆ ಇದು ಏನಾಗಿದೆ ಅಂದ್ರೆ ನೋಡಿ, ನಮಗೆ ಮೊನ್ನೆ ಒಂದು ನಾವಿದೆ ಫುಟ್ಪಾತ್ ತೆರವಿನ ಬಗ್ಗೆನೇ ಒಂದು ಲೈವ್ ಮಾಡ್ತೇವೆ ನಾವು. ಲೈವ್ ಮಾಡಿದಾಗ ನಮ್ಮಲ್ಲಿ ಏಕಾಏಕಿ ಒಂದು 4.5 ಲಕ್ಷ ಜನಕ್ಕೆ ರೀಚ್ ಆಗಿದೆ. ಅದು ಹೇಗೆ ಬೈದಿದ್ದಾರೆ ಅಂತ ನೀವು ಏನ್ ಹೇಳಿದ್ರಲ್ಲ, ಪೇಮೆಂಟ್ ಗಿರಾಕಿ ಇವನು ಏನೆಲ್ಲ ಹೊರ ರಾಜ್ಯದ ಒಂದು ವಸ್ತುವರಿ ವಹಿಸ್ಕೊಂಡಿದ್ಯಾ, ಅವರಿಂದ ಕಲೆಕ್ಷನ್ ಮಾಡ್ತಿ ಎಲ್ಲ ಮಾಡಿದ್ದಾರೆ. ಆದ್ರೆ ನಮ್ಮ ಉದ್ದೇಶ ಏನಾಗಿತ್ತು ಅಂದ್ರೆ, ನಮ್ಮ ಉದ್ದೇಶನೂ ಅಷ್ಟೇ, ನೀವು ಒತ್ತುವರಿ ತೆರವು ಮಾಡ್ತೀರಾ ಮಲ್ಲೇಶ್ವರಮಲ್ಲಿ ಮಾಡಿ, 8 ಕಾಸಲ್ಲಿ ಮಾಡಿ. ಒತ್ತುವರಿ ತೆರವು ಮಾಡಂಗಿದ್ರೆ ಅದೇ ಶಿವಾಜಿನಗರದಲ್ಲಿ ಮಾಡಿ, ಅಥವಾ ಸುಲ್ತಾನ್ ಪೇಟೆ ಏನೇನೋ ಇದಾವೆ ಗಲ್ಲಿಗಳು,